ದೊಡ್ಡವ್ರಿಗೆಲ್ಲ ಹಿರಿಯರಿಗೆಲ್ಲ ನಮಸ್ಕಾರ. ಪುಟಾಣಿ ಫ್ರೆಂಡ್ಸ್ ಅಲ್ಲೆಲ್ಲ ಕೂತಿದಾರಲ್ಲ, ಅಲ್ಲಿ ಅಲ್ಲಿ ಗ್ರೀನ್ ಫ್ರಾಕ್ ಹಾಕೊಂಡು ಅಲ್ಲಿ ಚಾಕ್ಲೇಟ್ ತಿನ್ಕೊಂಡು ಅವರೆಲ್ಲರಿಗೂ ಪುಟಾಣಿ ಫ್ರೆಂಡ್ಸ್ಗೆ ನಮಸ್ಕಾರ. ಹಲೋ. ಸೊ ಕಥೆ ಕೇಳಕ್ಕೆಲ್ಲ ಕಾಯ್ತಾ ಇದ್ದೀರಾ ಅಲ್ವಾ? ಯಾರು ಕಾಯಲ್ಲ ಹೇಳಿ ಕಥೆ ಕೇಳಕ್ಕೆ? ಅಪ್ಪಪ್ಪಪ್ಪ, ಕಥೆ ಅಂದ್ರೇನೆ ಖುಷಿ. ನಾವೆಲ್ಲ ಒಂದು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ಕತೆ ಹೇಳ್ತಾರೆ ಅಂತಂದರೆ ಒಂದು ಕತೆ ಮುಗಿದ್ಮೇಲೆ ಇನ್ನೊಂದು ಕತೆ ಮುಗಿದ್ಮೇಲೆ ಮತ್ತೊಂದು ಕತೆ ಕಾಯ್ತಾ ಇದ್ವಿ. ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ನಮ್ಮಮ್ಮ ಎಷ್ಟು ಕತೆ ಹೇಳಿದ್ದಾರೆ ಗೊತ್ತಾ? ಕತೆ ಕೇಳೋದು, ಕತೆ ಹೇಳೋದು ಎರಡು ತುಂಬ ಖುಷಿ ಸಮಾಚಾರ. ಇಲ್ಲಿ ಹಿರಿಯರಿಗೊಂದು ಮಾತು ಹೇಳಬೇಕು. ಬಹುಶಃ ಬಲ್ಲವರು ಬಹಳಷ್ಟು ಸರ್ತಿ ಇದನ್ನು ಹೇಳಿದ್ದಾರೆ. ಏನು ಅಂದರೆ, ಎಷ್ಟೇ ಪಿಕ್ಚರ್ ನೋಡಲಿ ಅಥವಾ ವಿಡಿಯೋನಲ್ಲೆಲ್ಲ ಕತೆಗಳು ನೋಡಲಿ, ಕೇಳ್ತಾ ಕೇಳ್ತಾ ನಮ್ದೊಂದು ಕಲ್ಪನಾ ಲೋಕ ಬೆಳೆಯುತ್ತಲ್ಲ, ಅದು ನಿಜವಾಗ್ಲೂ ತುಂಬ ರೋಮಾಂಚನ ಕೊಡುವಂಥದ್ದು. ಅದಕ್ಕೆ ಮಕ್ಕಳು ಕಥೆ ಕೇಳಬೇಕು ಅಂತ ಹೇಳ್ತಾರೆ. ಮಕ್ಕಳೇನು, ನಾವುಗಳು ಅವಾಗವಾಗ ಕೇಳ್ತಾನೆ ಇರಬೇಕಲ್ವ. ಇಂಥ ಕಥೆ ಕೇಳೋ ಖುಷಿನ, ಅನುಭವನ ಅದೆಷ್ಟು ಚೆನ್ನಾಗಿ ಬುಕ್ ಬ್ರಹ್ಮ ನಮಗೆ ಕೊಡ್ತಾ ಇದೆ. ಹಿಂದೆ ಈ ಕೆಲಸನ ನಮ್ಮ ಅಜ್ಜಿ ಅಥವಾ ತಾತ ಅಥವಾ ಅಪ್ಪ ಅಮ್ಮ ಮಾಡ್ತಾ ಇದ್ರು. ಈಗಲೂ ಸುಮಾರು ಜನ ಮಾಡ್ತಾರೆ, ಜೊತೆಗೆ ಬುಕ್ ಬ್ರಹ್ಮನೂ ಮಾಡ್ತಾ ಇದೆ. ಸೊ ಹಾಗಾಗಿ ಅಲ್ಲೆಲ್ಲ ಕೂತಿದ್ದೀರಲ್ಲ ಪುಟಾಣಿಗಳು, ಎಲ್ಲರೂ ಬುಕ್ ಬ್ರಹ್ಮಗೆ ಒಂದು ಚಪ್ಪಾಳೆ ತಟ್ಬಿಡಿ. ಥ್ಯಾಂಕ್ ಯು ಬುಕ್ ಬ್ರಹ್ಮ. ಈ ಥರನೇ ನಿರಂತರವಾಗಿ ಕತೆ ಹೇಳೋಣ, ಕತೆ ಕೇಳೋಣ, ಖುಷಿ ಪಡೋಣ. ಇವಾಗ ನಾನೇನು ಹೇಳಿ, ಎರಡು ಕತೆ ಹೇಳೋಣ ಅಂತಿದ್ದೀನಿ. ಅಕಸ್ಮಾತ್ ಈ ಕತೆನ ನೀವು ಆಗಲೇ ಕೇಳಿಬಿಟ್ಟಿದ್ರೆ, ಅಥವಾ ಆಗಲೇ ಓದ್ಬಿಟ್ಟಿದ್ರೆ, ಅಥವಾ ಯಾರೋ ನಿಮಗೆ ಹೇಳಿಬಿಟ್ಟಿದ್ರೆ ಓಕೆ, ಪರವಾಗಿಲ್ಲ. ಯಾಕೆಂದರೆ ಕತೆಗಳ ಮಜಾನೇ ಅಂಥದ್ದು. ಎಷ್ಟು ಕೇಳಿದ್ರೂ ಬೇಜಾರಾಗಲ್ಲ, ಎಷ್ಟು ಸರ್ತಿ ಕೇಳಿದ್ರೂ ಬೇಜಾರಾಗಲ್ಲ, ಅದೇ ಕತೆ ಓದಿದ್ರೂ ಬೇಜಾರಾಗಲ್ಲ. ಇನ್ನೊಂದು ಸರ್ತಿ ಕೇಳಬೇಕು ಅನ್ಸುತ್ತೆ. ಅದೇ ಕಥೆ ಕೊಡುವ ಖುಷಿ. ನಾವಂತೂ ಆವಾಗೆಲ್ಲ ಚಂದಮಾಮ ಬರೋದು, ಕಾಮಿಕ್ಸ್ ಬರೋದು, ಓದಿದ್ದನ್ನೇ ಇನ್ನೊಂದ್ಸತಿ ಓದೋದು, ಮತ್ತೊಂದು ಸತಿ ಓದೋದು, ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಹಾಗಾಗಿ ಇವತ್ತು ಎರಡು ಕತೆ ಹೇಳ್ತೀನಿ. ನೀವೀಗ ಇನ್ನೊಂದು ಯಾವಾಗಲೂ ಕೇಳಿರ್ಬಹುದು, ಆದರೆ ಇನ್ನೂ ಒಂದು ಸರ್ತಿ ಕೇಳೋ ಅವಕಾಶ. ಈ ಎರಡು ಕಥೆನ ನನಗೆ ನಮ್ಮ ಅಜ್ಜಿ ಹೇಳಿದ್ದು ನೋಡಿ, ಅವಾಗ ಹೇಳಿದ್ದು ನಂಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಆಮೇಲೆ ಇನ್ನೊಂದು ಕಥೆನ ನಮ್ಮ ಅಮ್ಮ ಹೇಳಿದ್ದು. ಶುರು ಮಾಡೋಣ. ಸೊ ಕತೆ ಶುರುವಾಗಬೇಕು ಹೆಂಗೆ ಹೇಳಿ? ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅದೇ ರೀ ಕತೆ ಹಂಗೆ ಶುರುವಾದ್ರೇನೆ ಚಂದ ಅಲ್ವಾ ಪುಟಾಣಿಗಳೇ? ನೋಡಿ ಅಲ್ಲಿ ಗಿರ್ಗಟ್ಲೆ ಹೆಂಗೆ ಆಡ್ತಾ ಇದೆ, ಏನು ಖುಷಿ ಅಲ್ವಾ? ಈ ಥರ ಎಲ್ಲ ಹೋಗೋದು, ಗಿರ್ಗಟ್ಲೆನಲ್ಲೆಲ್ಲ ಆಡೋದು, ಆಮೇಲೆ ಆಚೆ ಹೋಗೋದು, ಮಾರ್ಕೆಟ್ಗೆ ಹೋಗೋದು, ಆಟ ಸಾಮಾನು ಕೊಂಡ್ಕೊಳ್ಳೋದು, ಎಷ್ಟು ಖುಷಿ ಆಗತ್ತೆ. ಆದರೆ ಅದು ಎಲ್ಲಕ್ಕಿಂತ ಖುಷಿ ಕಥೆ ಹೇಳೋದ್ರಲ್ಲಿ, ಕಥೆ ಕೇಳೋದ್ರಲ್ಲಿ. ಒಂದೂರು, ಒಬ್ಬ ರಾಜ. ಆ ರಾಜನಿಗೆ 3 ಜನ ಮಕ್ಕಳು, 3 ಜನನೂ ಹೆಣ್ಮಕ್ಳು. ಚೆನ್ನಾಗಿದ್ದಾರೆ. ರಾಜ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಮಕ್ಕಳು ನಿಂತರನೇ ಮುದ್ದಾಗಿವೆ ಪುಟಾಣಿಗಳು. ಚೆನ್ನಾಗಿ ಓದಿದ್ರು, ಚೆನ್ನಾಗಿ ಬೆಳೆದ್ರು. ಆ 3 ಜನ ಮಕ್ಕಳಿಗೂ ರಾಜ ಮದುವೆ ಎಲ್ಲ ಮಾಡ್ದ. ಎಲ್ಲ ಚೆನ್ನಾಗಿದೆ. ಒಂದು ದಿವಸ ರಾಜಂಗೆ ಅನ್ನಿಸ್ತು, ನಾನು ನನ್ನ ಪ್ರಜೆಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ, ಅವರೆಲ್ಲ ನನ್ನನ್ನು ಇಷ್ಟಪಡ್ತಾರೆ. ಸ್ವಾಮಿ ಮಹಾಪ್ರಭು ನಿಮ್ಮಂತಹ ರಾಜ ಇಲ್ಲ ಅಂತ ಹೇಳ್ತಾರೆ. ನನ್ನ ಮಕ್ಕಳು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅದು ನನಗೆ ಗೊತ್ತೇ ಇಲ್ವಲ್ಲ, ಹೇಳೋಣ ಅಂತ 3 ಜನ ಹೆಣ್ಮಕ್ಳನ್ನು ರಾಜ ಕರೆದ. 3 ಜನ ಬಂದು ಹಾಂ ನೋಡಿ, ನಾನು ನಿಮ್ಮನ್ನು ಚೆನ್ನಾಗಿ ಬೆಳೆಸಿದ್ದೀನಿ, ಮದುವೆ ಮಾಡಿದ್ದೀನಿ, ನೀವು ಒಳ್ಳೆ ಮಕ್ಕಳು, ನಮ್ಮ ಮಾತೆಲ್ಲ ಕೇಳಿದ್ದೀರಾ, ಎಲ್ಲ ಚೆನ್ನಾಗಿದೆ. ಬಟ್ ಇವತ್ತು ನಮಗೊಂದು ಪುಟಾಣಿ ಆಸೆ ಬಂದಿದೆ. ಏನು? ನೀವು ನನ್ನನ್ನು ಎಷ್ಟು ಇಷ್ಟಪಡ್ತೀರಾ ಅಂತ ನೀವು ಹೇಳಬೇಕು. ಈ ಥರ ನಾವು ಪ್ರಶ್ನೆ ಕೇಳೋದ? ಅಪ್ಪ ಹಿಂಗೆ ಕೇಳ್ತಾ ಇದ್ದಾರಾ? ಸರಿ, ಉತ್ತರ ಕೊಡೋಣ ಅಂತ ಹೆಣ್ಮಕ್ಳು ಯೋಚನೆ ಮಾಡಿದ್ರು. 3 ಜನ ಮಕ್ಕಳು. ಹಾಂ, ಮೊದಲನೇವಳು ನೀನಲ್ವಾ, ನೀನು ಬಾ, ಹೇಳು ನಿಮ್ಮಪ್ಪನ ನೀನು ಎಷ್ಟು ಇಷ್ಟಪಡ್ತೀಯ? ಏನು ಹೇಳೋದು? ಹಾಂ, ಅವಳಿಗೆ ಉತ್ತರ ಹೊಳಿತು. ಅವಳೇನು ಹೇಳಿದ್ಲು? ಅಪ್ಪ ನನಗೆ ನಿನ್ನ ಕಂಡ್ರೆ ಚಿನ್ನದಷ್ಟು ಇಷ್ಟ ಅಂತ ಹೇಳಿದ್ರು.
ಚಿನ್ನ ಚಿನ್ನ ಅಂದರೆ ತುಂಬ ದುಡ್ಡಲ್ವಾ, ತುಂಬ ಬೆಲೆ ಅಲ್ವಾ. ರಾಜನಿಗೆ ಖುಷಿಯಾಗೋಯ್ತು. ನನ್ನ ಮಗಳು ನನ್ನನ್ನು ಚಿನ್ನದಷ್ಟು ಇಷ್ಟಪಡ್ತಾಳೆ. ಎಷ್ಟು ಚಿನ್ನದಷ್ಟು ಇಷ್ಟಪಡ್ತೀಯಾ ರಾಜ ಕೇಳಿದ. ಅದಕ್ಕೆ ಅವಳು ಹೇಳಿದ್ಲು, ಚಿನ್ನದ ಬೆಟ್ಟದಷ್ಟು ನಿನ್ನನ್ನು ಇಷ್ಟಪಡ್ತೀನಿ ಅಂತ. ವಾ ವಾ, ರಾಜನಿಗೆ ತುಂಬ ಖುಷಿ ಆಗೋಯ್ತು. ಅರೇ ವಾ, ನನ್ನ ಮೊದಲನೇ ಮಗಳು ಇಷ್ಟೊಂದು ನನ್ನ ನನ್ನ ಕಂಡ್ರೆ ಇಷ್ಟಪಡ್ತಿದ್ದಾಳಲ್ಲ. ನಂಗೆ ಖುಷಿ ಆಗೋಯ್ತು. ನೀ ಏನು ಬೇಕಾದರೂ ಕೇಳು, ನಾ ಕೊಡ್ತೀನಿ. ನೀ ಏನು ಕೊಟ್ಟರು ಇಸ್ಕೋತೀನಿ ಅಪ್ಪ, ನೀನು ಕೊಡೋ ಪ್ರೀತಿಯ ಕಾಣಿಕೆ ಅಲ್ವಾ ಅಂತ ಮಗಳು ಹೇಳಿದ್ಲು. ಆಯಿತು, ಚಿನ್ನದಷ್ಟು ಇಷ್ಟ ಹಂಗೆಲ್ಲ ತಗೋ, ಚಿನ್ನದ ನಾಣ್ಯಗಳು ತಗೋ, ಚಿನ್ನದ ಕಂಠಿ ಹಾರ, ಈ ಥರದ್ದೆಲ್ಲ ಹೇಳಿ ಆ ಮಗಳಿಗೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟು ಖುಷಿ ಪಟ್ಟು. ಈಗ ಎರಡನೇ ಮಗಳು ಬಂದ್ಲು. ಹೇಳು ಮಗಳೇ, ನನ್ನ ಕಂಡ್ರೆ ಎಷ್ಟಿಷ್ಟ ಅಂತ ರಾಜ ಕೇಳಿದ. ಅವಳು ಹೇಳಿದ್ಲು, ಅಪ್ಪ ನಿನ್ನ ಕಂಡ್ರೆ ಬೆಳ್ಳಿ ಅಷ್ಟಿಷ್ಟ. ಬೆಳ್ಳಿ, ಇಷ್ಟು ಬೆಲೆ ಬಾಳುವಂಥದ್ದು. ಹೇಳ್ತಾರಲ್ಲ, ಚಿನ್ನ ಬೆಳ್ಳಿ ಅಂದರೆ ಎಷ್ಟು ಬೆಲೆ ಬಾಳುವಂಥದ್ದು. ಹೌದಾ, ಬೆಳ್ಳಿ ಅಷ್ಟಿಷ್ಟನಾ? ಎಷ್ಟು ಬೆಳ್ಳಿ ಅಷ್ಟಿಷ್ಟ? ಒಂದು ಸಮುದ್ರ ತುಂಬ ಬೆಳ್ಳಿ ಇದ್ರೆ ಎಷ್ಟು ಬೆಳ್ಳಿ ಇರ್ಬೋದು, ಅಷ್ಟಿಷ್ಟ ಅಂತ ಆ ಮಗಳು ಹೇಳಿದ್ಲು. ಅಪ್ಪ, ರಾಜನಿಗೆ ಏನು ಖುಷಿ ಆಗೋಯ್ತು. ಅಯ್ಯಯ್ಯೋ, ಎಷ್ಟು ಚೆನ್ನಾಗಿ ನಂಗೆ ಹೇಳ್ತಾ ಇದ್ದಾಳೆ, ನನ್ನ ಮಗಳು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ. ಸರಿ, ರಾಜ ಹೇಳ್ದ, ನಂಗೆ ಖುಷಿಯಾಗಿದೆ, ನೀನೇನು ಬೇಕಾದರೂ ಕೇಳು, ನೀನು ಕೇಳ್ತೀಯೋ ನಾನು ತಗೊಳ್ತೀನಪ್ಪ. ಸರಿ, ಇವಳು ಬೆಳ್ಳಿ ಕಂಡ್ರೆ ಇಷ್ಟ ಅಂತಂದಲ್ಲ, ಇವಳು ಬೇಕಾದಷ್ಟು ಬೆಳ್ಳಿ ನಾಣ್ಯಗಳು ಕೊಡಿ, ಎಲ್ಲ ಬೆಳ್ಳಿ ಉಡುಗೊರೆ ಕೊಡಿ, ಆಭರಣ ಕೊಡಿ ಅಂತ ರಾಜ ಅಪ್ಪಣೆ ಮಾಡ್ದ. ಈಗ ಬಂದ್ಲು ಮೂರನೇ ಮಗಳು. ಅವಳು, ಯಾಕೆ ಇವರೆಲ್ಲ ಚಿನ್ನ ಅಷ್ಟಿಷ್ಟ, ಬೆಳ್ಳಿ ಅಷ್ಟಿಷ್ಟ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು? ಸುಮ್ಮನೆ ಚಿನ್ನ ಇಟ್ಕೊಂಡು ಬೆಳ್ಳಿ ಇಟ್ಕೊಂಡು ಅದೆಲ್ಲ ನಿತ್ಯ ಉಪಯೋಗಕ್ಕೆ ಬರುತ್ತಾ? ಸುಮ್ಮನೆ ಬೆಲೆ ಬಾಳೋದು ಹಾಕೋಕೆ. ನಿಜವಾಗ್ಲೂ ಮನುಷ್ಯನ ಪ್ರಯೋಜನಕ್ಕೆ ಯಾವ್ದು ಬರೋದು? ಅದ್ರ ಥರ ಹೇಳಬೇಕು, ಅದಕ್ಕೆ ಜೊತೆ ಹೋಲಿಕೆ ಮಾಡಿ ಹೇಳಬೇಕಲ್ವ. ನನ್ನ ಅಕ್ಕಂದ್ರಿಗೆ ಬುದ್ಧಿನೇ ಇಲ್ಲ, ಇವಾಗ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಅವಳೇನು ಮಾಡಿದ್ಲು, ಅಪ್ಪ ನನಗೆ ನಿನ್ನನ್ನು ಉಪ್ಪಷ್ಟಿಷ್ಟ ಅಂತ ಹೇಳಿದ್ಲು. ಏನು ಹೇಳಿದೆ? ರಾಜ ಕೇಳಿದ. ಉಪ್ಪು, ಊಟಕ್ಕೆಲ್ಲ ಹಾಕ್ತಾರಲ್ಲ ಉಪ್ಪು, ಆ ಉಪ್ಪಷ್ಟಿಷ್ಟಪ್ಪ, ತುಂಬ ಇಷ್ಟಪಡ್ತೀನಿ ಅಂತ. ರಾಜ ಬಂತು ನೋಡಿ ಕೋಪ. ಇದು ಉತ್ತರಾನ, ಇವಳು ನೋಡು ಚಿನ್ನದಷ್ಟಿಷ್ಟ, ಇವಳು ನೋಡು ಬೆಳ್ಳಿ ಅಷ್ಟಿಷ್ಟ, ನೀನೇನು ವಜ್ರದಷ್ಟಿಷ್ಟ ಅಥವಾ ಇನ್ಯಾವುದೋ ಹರಳಷ್ಟಿಷ್ಟ ಅಂತ ಹೇಳಿದ್ರೆ ಉಪ್ಪಿಗೆ ಹೇಳ್ತಿದ್ಯಾ? ಇದು ಸರಿನೇ ಇಲ್ಲ ಅಂತ ಏನು ಅವಳೇನು ಮಾಡಿದ್ಲು, ರಾಜ ಏನು ಮಾಡ್ದ, ಕೋಪ ಮಾಡಿಕೊಂಡ. ಬ್ರಹ್ಮ